ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ. ಒಟ್ಟು 12,000 ರೂಪಾಯಿ 6 ಕಂತಿನ ಹಣ ಜಮೆ ಬಗ್ಗೆ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ ಮುಂದೆ ಈ ಒಂದು ಸರ್ಟಿಫಿಕೇಟ್ ಕಡ್ಡಾಯ ಮಾಡಲಾಗ್ತಾ ಇದೆ. ಯಾವ ಸರ್ಟಿಫಿಕೇಟ್? ಈ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣವು ಕೂಡ ಬಂದ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನೊಂದು ಕಡೆಗೆ ಎಲ್ಲಾ ಒಂದು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ಹೊಸ ನಿಯಮ, ಒಂದು ಹೊಸ ಬಂಪರ್ ಸುದ್ದಿ ಕೂಡ ಸದ್ಯಕ್ಕೆ ಬರ್ತಾ ಇದೆ. ಸೊ ವಿಡಿಯೋನ ನೀವು ಕೊನೆ ತನಕ ನೋಡ್ತಾ ಇರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ಲೈಕ್ ಮಾಡಿ. ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಪಂಚ ಗ್ಯಾರಂಟಿ ಯೋಜನೆಗಳಾದ ಈ ಒಂದು ಯೋಜನೆಗಳ ಒಂದು ಹಣ ನಿಮಗೆ ಸಿಗುತ್ತಲ್ಲ ವೀಕ್ಷಕರೇ, ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು, ಯುವ ನಿಧಿ ಯೋಜನೆ ಆಗಿರ್ಬೋದು, ಈ ಒಂದು ಹಣವನ್ನ ನೀವು ಅಲ್ಲಿ ಇಲ್ಲಿ ಹೂಡಿಕೆ ಮಾಡಿ ಕಳೆದುಕೊಳ್ತಾ ಇದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಮತ್ತೆ ನೀವು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಬಡ್ಡಿ ಕೂಡ ಸಿಗುತ್ತೆ. ಅದರ ಬಗ್ಗೆನೂ ಕೂಡ ನೋಡೋಣ. ಇನ್ನೊಂದು ಕಡೆಗೆ 25,000 ರೂಪಾಯಿ ಹಣವು ಕೂಡ RBI ಕೊಡೋದಾಗಿ ಘೋಷಣೆ ಮಾಡಿದೆ ವೀಕ್ಷಕರೇ. ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಣ ಬರುತ್ತೆ ಅಂತ ಹೇಳಲಾಗಿದ್ದು, ಯಾವ ಅಕೌಂಟ್ಗೆ 25,000 ರೂಪಾಯಿವರೆಗೂ ಪರಿಹಾರ ಹಣವನ್ನ RBI ಅವರು ಕೊಡ್ತಾ ಇದ್ದಾರೆ ಅದು ಕೂಡ ನೋಡೋಣ. ಮತ್ತೆ ಬಂಗಾರ ಮತ್ತು ಬೆಳ್ಳಿ ದರ ಏರಿಕೆ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ವೀಕ್ಷಕರೇ. ಇಷ್ಟು ದಿನ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಾಣ್ತಾ ಇತ್ತು, ಆದ್ರೆ ಇನ್ ಮುಂದೆ ದರ ಏರಿಕೆ ಆಗ್ಬಹುದು ವೀಕ್ಷಕರೇ. ನಿಮ್ಮ ಪ್ರಕಾರ ಏರಿಕೆ ಆಗ್ಬೇಕಾ ಇಳಿಕೆ ಆಗ್ಬೇಕಾ ಕಮೆಂಟ್ ಮಾಡಿ. ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಸುದ್ದಿ. ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ. ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮಗೂ ಕೂಡ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಅಂದ್ರೆ 25 ಹಾಗೂ 26ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಎಂಬುದರ ಮೂಲಕ ಬೇಗನೆ ಕಮೆಂಟ್ ಕೂಡ ಮಾಡಿ ವೀಕ್ಷಕರೇ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇವತ್ತು ಬಂಪರ್ ಸುದ್ದಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಎದಕ್ಕಂದ್ರೆ ಈಗ ಹಣ ಜಮೆ ಆಗೋ ಪ್ರಕ್ರಿಯೆ ಶುರುವಾಗಿದೆ. ಸರ್ಕಾರದಿಂದ ಇಲ್ಲಿವರೆಗೂ 12,000 ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು. ಮೊದಲು 10,000 ರೂಪಾಯಿ ಇತ್ತು, ಆದ್ರೆ ಈಗ ಜನವರಿ ತಿಂಗಳು ಕೂಡ ಮುಗಿದ್ದು ಫೆಬ್ರವರಿ ತಿಂಗಳು ಪ್ರಾರಂಭವಾಗಿದೆ. ಈಗ ಜನವರಿ ತಿಂಗಳದ್ದು ಆಡ್ ಮಾಡಿದರೆ ಒಟ್ಟು 6 ಕಂತು ಹಣ, 5 ಕಂತು ಬದಲಾಗಿ 6 ಕಂತು ಈಗ ಬ್ಯಾಲೆನ್ಸ್ ಉಳಿತಾ ಇದೆ. ಗೃಹಲಕ್ಷ್ಮಿ ಯೋಜನೆಗಾರರಿಗೆ ಇಲ್ಲಿವರೆಗೂ ಅಂದ್ರೆ ಈಗ ಫೆಬ್ರವರಿ ತಿಂಗಳು ಬಿಟ್ರೆ ಇಲ್ಲಿ ಜನವರಿ ತಿಂಗಳವರೆಗೂ 6 ಕಂತು ಯಾವುದು ಅಂದ್ರೆ ಹೋದ ವರ್ಷ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಹಣ ಬಂದಿಲ್ಲ, ಅದು ಸರ್ಕಾರ ಜಮೆ ಮಾಡಿಲ್ಲ ಅಂತ ಹೇಳಲಾಗಿದ್ದು, ಅದು ಈಗ ಜಮೆ ಆಗೋ ಪ್ರಕ್ರಿಯೆ ಶುರುವಾಗಿದೆ. ಇನ್ನು ಸೆಪ್ಟೆಂಬರ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದ್ದು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 3 ತಿಂಗಳ ಹಣವು ಕೂಡ ಸರ್ಕಾರ ಇನ್ನೂ ಕೂಡ ಕೊಡೋದು ಬಾಕಿ ಇದೆ, ಅಂದ್ರೆ 6,000 ರೂಪಾಯಿ. ಇನ್ನು ಈ ಹೊಸ ವರ್ಷದ ಜನವರಿ ತಿಂಗಳ ಹಣವು ಕೂಡ ಈಗ ಬ್ಯಾಲೆನ್ಸ್ ಉಳಿಯೋದ್ರಿಂದ ಒಟ್ಟು 8,000 ರೂಪಾಯಿ ಬ್ಯಾಲೆನ್ಸ್ ಕೂಡ ಇಲ್ಲಿ ಉಳಿತಾ ಇದೆ. 4,000 ರೂಪಾಯಿ ಹಣವನ್ನ ಈಗ ಬಿಡುಗಡೆ ಕೂಡ ಮಾಡಲಾಗಿದ್ದು ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗಲು ಕೂಡ ಶುರುವಾಗಿದೆ ವೀಕ್ಷಕರೇ. ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಘೋಷಣೆ ಮಾಡಿರೋ ಪ್ರಕಾರ ಹಣವನ್ನ ಬಿಡುಗಡೆ ಮಾಡಲಾಗಿದೆ. 25 ಹಾಗೂ 26ನೇ ಕಂತು 2 ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದ್ದು, ಇದೇ ಒಂದು ಶಿವರಾತ್ರಿ ಹಬ್ಬದ ಒಳಗೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಹಣ ಜಮೆಯಾಗಲಿದೆ. ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಕೂಡ ನೀವು ಚೆಕ್ ಮಾಡಿಕೊಳ್ಳಿ. ನಿಮಗೂ ಕೂಡ ಸೆಪ್ಟೆಂಬರ್ ತಿಂಗಳವರೆಗೂ ಹಣ ಬಂದು ಈಗ ಮತ್ತೆ 2,000 ರೂಪಾಯಿ ಬಂದಿದ್ರೆ ಅದು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳದ್ದು ಹಣ ಅಂತ ಲೆಕ್ಕ ಇಟ್ಕೊಳ್ಳಿ. ಅದೇ ತರ ಇಲ್ಲಿವರೆಗೂ 52,000 ರೂಪಾಯಿ ಜಮೆ ಮಾಡಿದಂತಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ, 4,000 ರೂಪಾಯಿ ಇನ್ಕ್ಲೂಡ್ ಮಾಡಿದ್ರೆ. ಇನ್ನು 8,000 ರೂಪಾಯಿ ಬಾಕಿ ಉಳಿಯಲಿದೆ ಗೃಹಲಕ್ಷ್ಮಿಯರಿಗೆ. ಸರ್ಕಾರ ಇನ್ನು 8,000 ರೂಪಾಯಿ ಕೊಡಬೇಕು ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ. ಮತ್ತೆ ವೀಕ್ಷಕರೀಗ ಹೊಸ ನಿಯಮ ಏನಪ್ಪಾ ಅಂದ್ರೆ ಅದರ ಬಗ್ಗೆನೂ ಕೂಡ ಅಪ್ಡೇಟ್ ನೋಡೋಣ. ಅದಕ್ಕಿಂತ ಮುಂಚೆ ಈಗ ಮಾರ್ಚ್ ಅಲ್ಲೂ ಕೂಡ ಬಜೆಟ್ ಬರ್ತಾ ಇದೆ ವೀಕ್ಷಕರೇ. ಫೆಬ್ರವರಿ ತಿಂಗಳು ಈಗ ಮುಗಿಯಕ್ಕೆ ಬಂದಿದೆ, ಅದೇ ತರ ಈಗ ಮಾರ್ಚ್ ತಿಂಗಳು ಶುರುವಾಗುತ್ತೆ. ಮಾರ್ಚ್ ಅಲ್ಲಿ ಬಜೆಟ್ ಕೂಡ ಇದೆ ವೀಕ್ಷಕರೇ. ಈ ಒಂದು ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ 10,000 15,000 ಹೊಸದಾಗಿ ಗೃಹಲಕ್ಷ್ಮಿ ಆಡ್ ಆಗ್ತಾ ಇದ್ದಾರೆ. ಹೀಗಾಗಿ ಬಜೆಟ್ ನಲ್ಲಿ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಗೆ ಹೆಚ್ಚುವರಿ ಅನುದಾನವನ್ನ ಬಿಡುಗಡೆ ಮಾಡಲಾಗುತ್ತೆ. ಬಜೆಟ್ ನಲ್ಲಿ 50,000 ಕೋಟಿಗೂ ಹೆಚ್ಚು ಹಣ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲಿಟ್ರೆ ತಿಂಗಳು ಸರಿಯಾಗಿ ಹಣ ಬರುತ್ತೆ ಅಂತಾನೆ ಹೇಳ್ಬಹುದು. ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಗೆ ಹೊಸ ರೂಲ್ ಏನಪ್ಪಾ ಅಂದ್ರೆ ಇನ್ ಮುಂದೆ ಜೀವಿತ ಪ್ರಮಾಣ ಪತ್ರ ಕಡ್ಡಾಯ. ಸಿಎಂ ಅವರೇ ಮಹತ್ವದ ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಿಂದ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಮಹತ್ವದ ಬದಲಾವಣೆ ಅಂತಾನೆ ಹೇಳ್ಬಹುದು. ಸರ್ಕಾರದ ಹಣ ಸೋರಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಲ್ಲಾ ಫಲಾನುಭವಿಗಳು ಪ್ರತಿ ವರ್ಷ ಒಮ್ಮೆ ಜೀವಿತ ಪ್ರಮಾಣ ಪತ್ರ ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಬೇಕಾದ ನಿಯಮ ಜಾರಿಗೆ ಬರುವ ಲಕ್ಷಣ ಗೋಚರಿಸಿವೆ. 1,24,00,000ಕ್ಕೂ ಅಧಿಕ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿತಾ ಇದ್ದಾರೆ. ಈ ಒಂದು ಯೋಜನೆಗೆ 57,300 ಕೋಟಿ ರೂಪಾಯಿ ಅಧಿಕ ಆರ್ಥಿಕ ನೆರವು ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ಯೋಜನೆ ಫಲಾನುಭವಿಗಳಲ್ಲಿ ಕೆಲವರು ಮರಣ ಹೊಂದಿದ್ರು ಅವರ ಮಾಹಿತಿ ಸರ್ಕಾರಕ್ಕೆ ತಲುಪ್ತಾ ಇಲ್ಲ. ಇದರ ಪರಿಣಾಮವಾಗಿ ಮೃತಪಟ್ಟ ಮಹಿಳೆಯರ ಖಾತೆಗೂ ಅಂದ್ರೆ ಸತ್ತವರ ಖಾತೆಗೂ ಹಣ ಜಮೆ ಆಗ್ತಾ ಇದ್ದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುತ್ತಿದೆ ಎಂಬ ಅಂಶ ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆ ಮುಖ್ಯ
ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರೋ ದಿನೇಶ್ ಗುಳಿಗೌಡ ಅವರು ಕುಟುಂಬದ ಜೀವನ ನಿರ್ವಹಣೆಗೆ ಆಸರೆಯಾಗಿರುವ ಯೋಜನೆ ಹಣವು ಮರಣ ಹೊಂದಿರುವ ಫಲಾನುಭವಿಗಳಿಗೆ ಪಾವತಿಯಾಗುವುದನ್ನು ತಡೆಗಟ್ಟುವುದಕ್ಕೆ ಅವಶ್ಯಕ. ಇದರಿಂದ ಉಳಿತಾಯವಾಗುವ ಮೊತ್ತವನ್ನು ಇತರೆ ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು ಅಂತಾನೂ ಕೂಡ ವಿವರಿಸಿದ್ದಾರೆ. ಅಂದ್ರೆ ಲೈಫ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡಲಾಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಬಂಪರ್ ಸುದ್ದಿ, ಹೊಸ ನಿಯಮ ಏನು ಅಂತ ನೋಡೋಣ. ಇನ್ ಮುಂದೆ 6 ತಿಂಗಳವರೆಗೂ ನೀವೇನಾದ್ರೂ ಪಡಿತರ ಪಡೆದುಕೊಂಡಿಲ್ಲ ಅಂದ್ರೆ ನಿಮ್ಮ ಪಡಿತರ ಚೀಟಿ BPL ಇದ್ದು APL ಆಗಿ ಕನ್ವರ್ಟ್ ಆಗಲಿದೆ. ಇನ್ನು ಎರಡನೇದಾಗಿ ನಿಮ್ಮ ಪಡಿತರವನ್ನ ನೀವೇನಾದ್ರೂ ಹಣಕ್ಕೋಸ್ಕರ ಬೇರೆಯವರಿಗೆ ಮಾರಾಟ ಮಾಡಿದರೆ ನಿಮ್ಮ ಒಂದು BPL ಕಾರ್ಡು ರದ್ದಾಗುತ್ತೆ, ನಿಮಗೆ ದಂಡ ಕೂಡ ಹಾಕಲಾಗುತ್ತೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ನಕಲಿ ದಾಖಲೆ ಪಡೆದುಕೊಂಡವರ BPL ಚೀಟಿ ಕೂಡ ಈಗ ಪತ್ತೆ ಮಾಡಲಾಗಿದೆ. ಅವರ ಕಾರ್ಡುಗಳನ್ನ APL ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ ವೀಕ್ಷಕರೇ. ಆದ್ರೆ ಅವರು ಇಷ್ಟು ವರ್ಷ ಪಡೆದುಕೊಂಡಿರುವ ಪಡಿತರವನ್ನ ಲೆಕ್ಕ ಹಾಕಿ ಮುಕ್ತ ಮಾರುಕಟ್ಟೆಯಲ್ಲಿ ಅದರ ದರ ಎಷ್ಟಿರುತ್ತೆ ನೋಡಿ ಅಷ್ಟು ಕೂಡ ಇಲ್ಲಿ ದಂಡವನ್ನ ಹಾಕಲಾಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನಕಲಿ ದಾಖಲೆ, ಸುಳ್ಳು ಮಾಹಿತಿ ಕೊಟ್ಟು BPL ಕಾರ್ಡ್ ಯೋಜನೆ ಪಡೆದುಕೊಂಡವರಿಗೆ ಆ ಒಂದು ಯೋಜನೆ ಪಡೆದುಕೊಂಡ ಹಣವನ್ನ ವಾಪಸ್ ಕೊಡುವಂತೆನೂ ಕೂಡ ಇಲ್ಲಿ ಹೇಳಲಾಗುತ್ತೆ ದಂಡದ ರೂಪದಲ್ಲಿ ಅಂತ ಇಲ್ಲಿ ಹೇಳ್ಬಹುದು. ಇನ್ನು 4ನೇದಾಗಿ ಮುಖ್ಯವಾಗಿ ಯಾರೆಲ್ಲ KYC ಮಾಡಿಸಿಲ್ಲ ನೋಡಿ ಅವರ BPL ಕಾರ್ಡು ರದ್ದಾಗ್ತಾ ಇದೆ. ಇನ್ನು ವೀಕ್ಷಕರೇ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇದ್ದವರು KYC ಮಾಡಿಸಲೇಬೇಕು, ಕಡ್ಡಾಯ ಅಂತ ಹೇಳಲಾಗಿದೆ. ಇನ್ನು ಇಂದಿರಾ ಫುಡ್ ಕಿಟ್ ಕೂಡ ವಿತರಣೆಗೆ ಕ್ಷಣಗಣನೆ ಅಂತಾನೆ ಹೇಳ್ಬಹುದು. 1,27,00,000 ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಲಾಗ್ತಾ ಇದೆ. ಏಕಕಾಲದಲ್ಲಿ ರಾಜ್ಯಾದ್ಯಂತ ಇಂದಿರಾ ಕಿಟ್ ಗಳನ್ನ ವಿತರಣೆ ಮಾಡಲಾಗುತ್ತೆ. ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಕೂಡ ಇನ್ ಮುಂದೆ ಗ್ರಾಹಕರಿಗೆ, ಪಡಿತರ ಚೀಟಿದಾರರಿಗೆ ಸಿಗಲಿದೆ ಅಂತಾನೆ ಹೇಳ್ಬಹುದು. ನ್ಯಾಯಬೆಲೆ ಅಂಗಡಿಗಳಲ್ಲಿ QR ಕೋಡ್ ಸ್ಕ್ಯಾನರ್ ಅಳವಡಿಸಲು ಈಗಾಗಲೇ ಸೂಚನೆ ಕೊಡಲಾಗಿದೆ. ಹಣಕ್ಕೋಸ್ಕರ ಪಡಿತರ ಮಾರಾಟ ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತಾನೂ ಕೂಡ ಹೇಳಿಕೆಯನ್ನ ಕೊಡಲಾಗಿದೆ ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಯೋಜನೆ ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಅದೇ ತರ ಯುವ ನಿಧಿ, ಅನ್ನಭಾಗ್ಯದಿಂದ ನಿಮಗೆ ಉಳಿತಾಯವಾಗುವ ಹಣವನ್ನ ಜನರು, ವಿಶೇಷವಾಗಿ ಮಹಿಳೆಯರು ಇದರಲ್ಲಿ ಹೂಡಿಕೆ ಮಾಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ X ಖಾತೆಯಲ್ಲಿ ಬರೆದಿದ್ದಾರೆ. ಹೂಡಿಕೆ ಹಣ ಸುರಕ್ಷಿತವಾಗಿರುವುದು ಅತ್ಯಂತ ಅಗತ್ಯವಾಗಿದ್ದು ಸರ್ಕಾರದಿಂದಲೇ MSIL ನ ಚಿಟ್ ಫಂಡ್ ಈ ಭರವಸೆ ಕೊಡ್ತಾ ಇದೆ. ಸಾಮಾನ್ಯವಾಗಿ ನಡೆಯುವ ಚೀಟಿ ವ್ಯವಹಾರಗಳಲ್ಲಿ ಮೋಸವಾಗುತ್ತೆ. ಆದರೆ MSIL ಸರ್ಕಾರಿ ಸಂಸ್ಥೆಯಾಗಿದ್ದು ಜನರ ಹೂಡಿಕೆಗೆ ಭದ್ರತೆಯನ್ನು ಒದಗಿಸುತ್ತೆ ಅಂತ ಹೇಳಲಾಗಿದೆ. ತಮ್ಮ ಹೂಡಿಕೆ ಮೇಲೆ ಕೇವಲ 5% ಲಾಭ ಪಡೆಯುವ ಸಂಸ್ಥೆ ಜನರ ಆರ್ಥಿಕ ಭದ್ರತೆಗೆ ನೆರವಾಗಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಶಿಕ್ಷಣ, ಆರೋಗ್ಯ, ಮದುವೆ ಸಮಾರಂಭ, ಮನೆ ಹೀಗೆ ಜನರು ತಮ್ಮ ಅಗತ್ಯಗಳಿಗಾಗಿ ಹೂಡಿಕೆ ಮಾಡುವ ಉಳಿತಾಯದ ಮೊತ್ತ ಸುಭದ್ರವಾಗಿರುವ ಗ್ಯಾರಂಟಿ ಇದೆ. ಹಣ ಗಳಿಸುವುದು ಎಷ್ಟು ಮುಖ್ಯವೋ ಸುಭದ್ರವಾಗಿ ಹೂಡಿಕೆ ಮಾಡುವುದು ಕೂಡ ಅಷ್ಟೇ ಮುಖ್ಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು X ಖಾತೆಯಲ್ಲಿ ಬರೆದಿದ್ದಾರೆ. ಹೀಗಾಗಿ ಗೃಹಲಕ್ಷ್ಮಿಯರಾಗಿರ್ಬೋದು, ಸರ್ಕಾರದ ಯೋಜನೆಗಳಿಂದ ನಿಮಗೆ ಲಾಭ ಆಗುತ್ತೆ ನೋಡಿ. ಈಗ ನೀವು ಬೇರೆ ಊರಿಗೆ ಹೋಗಿರ್ತೀರಾ, ಆ ಒಂದು ಊರಿಗೆ ಹೋಗಲು ನೀವು 500 ರೂಪಾಯಿ 600 ರೂಪಾಯಿ ಮೊದಲು ಕೊಡಬೇಕಾಗಿತ್ತು. ಆದ್ರೆ ಈಗ ಶಕ್ತಿ ಯೋಜನೆಯಲ್ಲಿ ಫ್ರೀ ಇದೆ. ಆ 500 ರೂಪಾಯಿನ ಉಳಿತಾಯ ಮಾಡಿ ಈ ಒಂದು ಯೋಜನೆಗೆ ಹಾಕಬಹುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂತದ್ದು ವೀಕ್ಷಕರೇ. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ದರ ಮತ್ತೆ ಏರಿಕೆ ಆಗುವ ನಿರೀಕ್ಷೆ ಕಾಣ್ತಾ ಇದೆ. ಹೌದು, ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಸಂಘರ್ಷ ಭೀತಿ ಶುರುವಾಗಿದೆ. ಅಮೆರಿಕಾದಲ್ಲಿ ಯಾರಾದ್ರೂ ಈಗ ಇರಾನ್ ನಲ್ಲಿ ಇದ್ರೆ, ಅಂದ್ರೆ ಅಮೆರಿಕ ಪ್ರಜೆ ಇರಾನ್ ದೇಶದಲ್ಲಿ ವಾಸವಾಗ್ತಾ ಇದ್ರೆ ಕೂಡಲೇ ವಾಪಸ್ ಬನ್ನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ನಲ್ಲಿರುವ ತನ್ನ ಪ್ರಜೆಗಳಿಗೆ ಒಂದು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಮತ್ತೆ ಯುದ್ಧ ಭೀತಿ ಶುರುವಾಗಿದೆ. ಯಾವಾಗೆಲ್ಲ ಯುದ್ಧ ಭೀತಿ ಶುರುವಾಗುತ್ತೆ, ಇಳಿಕೆ ಆಗಿದ್ದ ಬಂಗಾರ ದರ ಮತ್ತೆ ಏರಿಕೆ ಆಗಲು ಪ್ರಾರಂಭವಾಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ. ಒಂದು ಕಡೆಗೆ ಡಾಲರ್ ವೀಕ್ ಆದ್ರೆ ಒಂದು ಗೋಲ್ಡ್ ನಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಲಾಗುತ್ತೆ. ಒಂದು ವೇಳೆ ಗೋಲ್ಡ್ ಸ್ಟ್ರಾಂಗ್ ಆದ್ರೆ ಡಾಲರ್ ವೀಕ್ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದ್ದು, ಇದೇ ತರ ಈಗ ಇಳಿಕೆ ಆಗಿದ್ದ ಬಂಗಾರ ದರ ವೀಕ್ಷಕರೇ ನಿಮ್ಗೆ ಗೊತ್ತಿರೋ ಹಾಗೆ 1,54,000 ರೂಪಾಯಿ ಇದೆ. 2,000 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿತ್ತು. 1,54,000 ರೂಪಾಯಿ 10 ಗ್ರಾಮ್ಗೆ ಇದೆ. ಇನ್ನು ಬೆಳ್ಳಿ ಕೂಡ 1 ಕೆಜಿಗೆ 2,85,000 ರೂಪಾಯಿ ಇರುವಂತದ್ದು. ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. RBI ಸೈಬರ್ ಸಂತ್ರಸ್ತರಿಗೆ ಪರಿಹಾರ ಕೊಡೋದಕ್ಕೆ ಘೋಷಣೆ ಮಾಡಿದೆ. ಹೆಚ್ಚುತ್ತಿರುವ ಡಿಜಿಟಲ್ ವಂಚನೆ ಪ್ರಕರಣಗಳು ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲೂ ಕೂಡ ಹಣ ಕಳೆದುಕೊಂಡ ಬ್ಯಾಂಕ್ ಗ್ರಾಹಕರಿಗೆ ಗರಿಷ್ಠ 25,000 ರೂಪಾಯಿವರೆಗೂ ಪರಿಹಾರ ಕೊಡೋದಾಗಿ RBI ಘೋಷಣೆ ಮಾಡಿದೆ.
ಕಳೆದುಕೊಂಡ ಒಟ್ಟು ಹಣದ ಶೇಕಡ 85% ಅಥವಾ ಗರಿಷ್ಠ ಮಟ್ಟದ ಮ್ಯಾಕ್ಸಿಮಮ್ 25,000 ರೂಪಾಯಿವರೆಗೂ ಗ್ರಾಹಕರು ಪರಿಹಾರ ಪಡೆಯಲಿದ್ದಾರೆ ಅಂತ ಹೇಳಬಹುದು. ಅಂದ್ರೆ ಅಚಾತುರ್ಯದಿಂದ ವಂಚಕರಿಗೆ ಒನ್ ಟೈಮ್ ಪಾಸ್ವರ್ಡ್ OTP ಹಂಚಿಕೊಂಡವರು ಈ ಪರಿಹಾರ ಪಡೆಯಲು ಅರ್ಹರು ಅಂತ RBI ಗವರ್ನರ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಇದರ ಅರ್ಥ ಏನಂದ್ರೆ ಈಗಿನ ಕಾಲದಲ್ಲಿ ಆನ್ಲೈನ್ ಕಳ್ಳರು ನಿಮಗೆ ಬ್ಯಾಂಕ್ನವರು ಅಂತ ಹೇಳಿ ಕರೆ ಮಾಡ್ತಾರೆ. ಕರೆ ಮಾಡಿ ನಿಮ್ಮ ಕಡೆಯಿಂದ OTP ಪಡೆದುಕೊಳ್ತಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆ 50,000 ರೂಪಾಯಿ ಇದ್ರೆ ಅದು 0 ಆಗ್ಬಿಡುತ್ತೆ ಒಂದು ವೇಳೆ ನೀವು OTP ಹೇಳಿದ್ದೆ ಆದಲ್ಲಿ. ಈ ತರ ತುಂಬಾ ಲಕ್ಷಾಂತರ ಗ್ರಾಹಕರಿಗೆ ಆಗಿದೆ. ಆದ್ರೆ ಅವರಿಗೆ ಪರಿಹಾರ ಹಣ ಕೊಡಬೇಕಲ್ಲ, ಹೀಗಾಗಿ ಬ್ಯಾಂಕ್ನವರು 25,000 ರೂಪಾಯಿ ಹಣ ಪರಿಹಾರವಾಗಿ ಅಂದ್ರೆ ಸೈಬರ್ ಸಂತ್ರಸ್ತರು ಅಂತ ಒಂದು ಹೊಸ ಹೇಳಿಕೆಯನ್ನ ಇಲ್ಲಿ RBI ಕೊಟ್ಟಿರುವಂತದ್ದು. ಈ ಮೂಲಕ ಬ್ಯಾಂಕ್ ನಲ್ಲಿ ಮೋಸವಾದವರಿಗೆ, ಬ್ಯಾಂಕ್ ನಲ್ಲಿ ಹಣ ಇಟ್ಟು ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿ ಹಣ ಕಳೆದುಕೊಂಡವರಿಗೆ ಇದು ಅನ್ವಯವಾಗಲಿದೆ. ನೀವು ಬೇರೆಯವರಿಗೆ OTP ಹೇಳಿ ಹಣವನ್ನ ಕಳೆದುಕೊಂಡಿದ್ದು ಕೂಡ ಬೇಗನೆ ಬ್ಯಾಂಕ್ಗಳಿಗೆ ಹೋಗಿ ಇದರ ಬಗ್ಗೆ ವಿಚಾರಿಸಿ. ನಿಮಗೂ ಕೂಡ 25,000 ರೂಪಾಯಿ ಪರಿಹಾರ ಹಣ ನಿಮ್ಮ ಅಕೌಂಟ್ಗೆ ಜಮೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಒಂದು ಯೋಜನೆ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ RBI ಅಂತ ಕಮೆಂಟ್ ಮಾಡಿ.